ಏನು ಹೇಳು? ಯಾಕೆ ಮನ್ಯಾಗ ಬ್ಯಾಳಿನೂ ಇಲ್ಲ, ಅಕ್ಕಿನೂ ಇಲ್ಲ, ಮತ್ತೆ ಅಡಿಗೆ ಹೆಂಗ್ ಮಾಡುದು? ಮತ್ತೆ ಗಾಳಿ ಇಟ್ಟನೂ ಇಲ್ಲ. ರೇಷನ್ ಒಟ್ಟು ಖಾಲಿ ಐತಿ, ತರಿಸ್ಬೇಕು. ಇಟ್ಲುಗು ಖಾಲಿ ಆಯ್ತು ರೇಷನ್. ಅದು ಹೆಂಗ? ನಾನು ತಿಂಗಳಾನು ಗಂಟ್ಲೆ ಮಾಡ್ತಿದ್ದೆ ಆಟ್ರಾಗನ. ಹಾಲಿ ಖಾಲಿ ಆತನ? ಬಂದು ಇನ್ನೂ 4 ದಿನ ಆಗಿಲ್ಲ. ನೀನು ಹಾಲಿ ಖಾಲಿ ಮಾಡಿದ್ಯಾ? ಅಯ್ಯ, ನೀನು ನೀಟ್ ಗಂಟ್ಲೆ ಒಟ್ಟಿಟ್ಟಿದ್ದೇನ ರೇಷನ್? ಅದೊಂದು ನೋಟ್ ಹಾಕಿಲು, ಅದೊಂದು ನೋಟ್ ಹಾಕಿಲು, ಒಟ್ಟು ನೋಟ್ ಹಾಕಿಲು ಇಟ್ಟಿದ್ದಿ. ಮತ್ತೆ ಮನ್ಯಾಗ ಇಟ್ಟು ಮಂದಿದ್ವಿ, ಅದಕ್ಕೆ ಮತ್ತೆ ಖಾಲಿ ಆಗೈತಿ. ಏನು ನಾನು ಕುತ್ಕೊಂಡು ಮುಕ್ಕಿನ ಎತ್ತಿ ಬಂದಾಗ ಗಾಳಿ ಇಟ್ಟು ಇಟ್ಟಿದ್ದಿಲ್ಲ. ಒಮ್ಮೆ ರೊಟ್ಟಿನ ಮಾಡಿಲ್ಲ ಮನ್ಯಾಗ. ನಿನ್ನ ಮಗ ಬರೋ ಹೊತ್ತಾಗೈತಿ, ಮತ್ತೆ ಅಡಿಗೆ ಮಾಡೋದು ಬ್ಯಾಡನು? ಇವತ್ತೇನು ಅಡಿಗೆ ಪಡಿಗೆ ಮಾಡಕ್ಕೆ ಹೋಗ್ಬೇಡ. ಸಂಜೆ ಮನೆ ಸೇಕೊಂದು ಮಗಂದು ಕುಬ್ಸೈತಿ, ಅವ್ರು ಕರ್ದಾರ ಹೋಗ್ಬಿಡೋಣಂತ. ಅಯ್ಯ, ನಾನು ಒಬ್ಬಕ್ಕೆ ಹೋಗಂಗಿಲ್ವಾ? 3 ಮಂದಿ ಒಟ್ಟಿಗೆ ಹೋಗುನು ಕುಬ್ಸೋದಕ್ಕೆ. ಹಾಗ ಎತ್ತಿ ಅದು ಏನು ಚಂದ ಇರ್ತತಿ, ಇಡೀ ಮನೆ ಮಂದಿ ಹೋಗೋದು ಬ್ಯಾಡ, ನೀ ಹೋಯ್ ಬಾ. ಈಗ ಕುಬ್ಸಕ್ಕೆ ಹೋಗಿ ಅಂದ್ರೆ ಒಂದು ಸೀರೆ ಒಯ್ತೀನಿ. ಒಂದು ಸೀರೆ ಆಯರ್ ಹಾಕಿ ಮತ್ತೇನು ನಾನು ಒಬ್ಬಕ್ಕೆ ಊಟ ಮಾಡಿ ಬರಲೆ? ನೀವೆಲ್ಲ ಊಟ ಅನ್ನೋದು ಬೇಡ, ನಡ್ರಿ ಹೋಗುನು. ಇವತ್ತೇನು ಅಡುಗೆ ಮಾಡುವಂಗಿಲ್ಲ. ಅಲ್ಲ ಎತ್ತಿ, ಊಟಕ್ಕೆ ಹೋಗೋದು ಸಂಜೆ ಮುಂದೆ. ಈಗ ಮತ್ತೆ ಹೊಟ್ಟೆಗೇನು ಬ್ಯಾಡನು? ಮುಂಜಾನೆ ಮಧ್ಯಾಹ್ನ ಏನೋ ತಿನ್ನೋದು ಬ್ಯಾಡನು? ಅಯ್ಯ ನಿನ್ನ, ಈಗ 2 ಹೊತ್ತು ಗಡದ್ದಾಗ ಊಟ ಮಾಡಿದ್ರೆ ರಾತ್ರಿ ಏನು ಉಂತೀರಿ? 2 ಹೊತ್ತು ಉಪವಾಸ ಇದ್ರೆ ರಾತ್ರಿ ಗಡದ್ದಾಗ ಊಟ ಮಾಡಕ್ಕೆ ಬರ್ತತಿ. ಇಲ್ಲ ಅಂದ್ರೆ ಹೆಂಗೆ ಊಟ ಹೋಗುತ್ತೆ ಹೇಳಿ ನೋಡುನು. ಅಯ್ಯ ಶಿವನ, ಹಣೆ ಬಾರ್ ಗಣೇಶ ಜ್ಯೋತಿವ ಯವ್ವ. ಈಗ ಚಿಪ್ಪಂತನ ಕಟ್ಟು ಬೆಂಕಿ ಹಚ್ಚಲಿ, 2 ಹೊತ್ತು ಉಪವಾಸ ಇದ್ದು ರಾತ್ರಿ ಊಟ ಮಾಡೋದಂತ. ಅಯ್ಯ ಯವ್ವ. ಅಲ್ಲ ಎತ್ತಿ, ನಿಮ್ಮ ಮುದಿಕೆಗೆ ತಡ್ಕೊಂತೀವ ನಾವು ಹೊರೆದಾರು. ನಾವು ಹೆಂಗ್ ತಡ್ಕೋಬೇಕು? ನಮ್ಮ ಹೊಟ್ಟೆ ಹಸು ತಡ್ಕೊಳಕ್ಕಾಗಲ್ವ ಎತ್ತಿ? ನಮ್ಗೆ ಊಟ ಬೇಕು. ವಯಸ್ಸಿನಾಗ ನೀವು ಹಸು ತಡ್ಕೋಬೇಕು, ಅದು ಹೆಂಗೆ ತಡ್ಕೊಳಕ್ಕೆ ಆಗಂಗಿಲ್ಲ. ಏನು ಮಾಡಂದ್ರೆ ಬಸಳಿ ಸೊಪ್ಪು ಐತೆ ನೋಡು, ಬಡ ಅದನ್ನ ಕಿತ್ಕೊಂಡು ಸಣ್ಣಗೆ ಹೆಚ್ಚಿ ಒಗ್ಗರಣೆ ಹಾಕಿ ಮನೆ 2 ತಂಗುಳು ರೊಟ್ಟಿ ಅದಾವ. ಅವನ್ನೇನು ಕೆಡಿಸ್ತೇನು? ಆ 2 ತಂಗುಳು ರೊಟ್ಟಿನ ಆ ಬಸಳಿ ಸೊಪ್ಪನೆ ಹಾಕಿ ನೀರು ಹಾಕಿ ಕುದಿಸ್ಬಿಡು, ಖಾರ ಉಪ್ಪು ಹಾಕಿ. ಚೀ 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 ಚೀ. ಅಲ್ಲ ಎತ್ತಿ, ಬಸಳಿ ಸೊಪ್ಪು ಹಾಕಿ ರೊಟ್ಟಿ ಹಾಕಿ ಕುದಿಸುದ? ಯವ್ವ ಎತ್ತಿ, ಇದೆಂತದ ಯವ್ವ? ಹೊಸ ರುಚಿ. ಗುಣ ಮಸ್ತ್ ಆಗತ್ತ. ಬಡ ಮಾಡಿಬಿಡು. ನೀವು ಇಬ್ಬರು ಒಟ್ಟು ತಿನ್ರಿ, ಒಂದಿಟ್ಟು ನನಗೊಂದಿಟ್ಟು ಕೊಡ್ರಿ. ಇಲ್ಲಾಂದ್ರೆ ಬ್ಯಾಡ ಬಿಡು. ಬೀಗ್ರು ಬಂದಂಗೆ ಆದ್ರು ನಾನು ಹೋಗಿಬಿಡ್ತೀನಿ. ಯಾವ ಬಿಟ್ಟು ಚಾ ಎಲ್ಲ ಆಗತ್ತ, ನಾನು ಹೊಕ್ಕಿನಿ. ಬರ್ಲಾ? ಅಯ್ಯ ಶಿವನ, ಏನು ಮಾಡೋದು? ನಾ ಇಲ್ಲಂತೇಳಿ ಮತ್ತು ಹಲ್ ಕಿಸ್ಕೊಂತ ಮಾತಾಡ್ಕೊಂತ ಕುಂತಿ. ನಿನ್ನ ಗಂಡ ಬರ ನಾ ಮೇಲ್ ಮುಸುಗ ಹಾಕೊಂಡು ಕುಂದ್ರು. ಎತ್ತಿ, ದೇಶದ ಮ್ಯಾಗ ಅಂತ ಏನೇನೋ ಬರ್ತದಂತೆ. ಇದಕ್ಕೆ ಯಾಕೆ ಬರಬಾರ್ದು ನೋಡಿ. ಏನು ಜಿಪುನಿತನ ಮಾಡ್ತತ. ಅಲ್ಲ, ಇದನ್ನ ಬಸಳಿ ಸೊಪ್ಪು ರೊಟ್ಟಿ ನೀರು ಹಾಕಿ ಕುದಿಸಿ ತಿನ್ಬೇಕಂತ ಹೆಂಗ್ ತಿನ್ನೋದ ಯವ್ವ? ಹಣ್ಣಿ ಹನಿ ನೋಡಿಲಿ. ಅಯ್ಯಮ್ಮ, ಎಷ್ಟೋಗು ಬಂದ್ಬಿಟ್ಟಿ, ನಾ ಇನ್ನೂ ಏನು ಅಡಿಗೆ ಮಾಡಿಲ್ಲ. ನೀ ಏನು ಅಡಿಗೆ ಮಾಡೋದನ್ನು ಬೇಡ, ತಗೋ ಇಲ್ಲಿ ನಿನಗಂತೇಳಿ ಮಿರ್ಚಿ ಬಜ್ಜಿ ಕಟ್ಟಿಸ್ಕೊಂಬಂದಿನಿ, ಮತ್ತು ಪುರಿಯೋ ಕಟ್ಟಿಸ್ಕೊಂಬಂದಿನಿ. ತಗೋ ತಿನ್ನು. ಇವತ್ತ ನಮ್ಮ ಹೊಲ ಕೆಲಸ ಎಲ್ಲ ಮುಗಿದಾದ್ಮೇಲೆ ನಮ್ಮ ಹೊಲದ ಮಗ್ಳು ಅದಲ್ಲ, ಆ ಕೆಂಪಣ್ಣ ಅದಲ್ಲ, ಅವ ಇವು ಕಾಯಿ ಕಿತ್ತು ಕೊಟ್ಟೆ ಅಂದ್ರೆ ನಿನಗೆ 100 ರೂಪಾಯಿ ಕೊಡ್ತೀನಿ ಅಂತ ಅಂದ. ಅದಕ್ಕೆ ಕಾಯಿ ಕಿತ್ತೆ 100 ರೂಪಾಯಿ ಕೊಟ್ರ, ಅದಕ್ಕೆ ನಿನಗಂತ ತೊಗೊಂಬಂದೆ. ಅವ್ನು ನೋಡಿನ್ಯಾ ಆಕಿ ಹೊರಗೆ ಹೋಗಿದ್ದ, ಅದಕ್ಕೆ ನಿನಗಂತ ತೊಗೊಂಬಂದೆ. ತಗೋ ತಿನ್ನು. ಯಾಕೆ ಬರಂಗಿಲ್ಲ? ತಗೋ ಲಗು ತಿನ್ನು. ಯಾ ಮೇಲ್ ಮುಸುಗನು ಬೇಡ, ಯಾ ಮುಸುಗನು ಬೇಡ, ತಗೋರ ತಿನ್ನು. ಅಯ್ಯೋ ಶಿವನ, ಹೋದಿಯ ಪಿಸಾಕಿ ಅಂದ್ರೆ ಬಂದೇ ಗವಾಗ ಚಂದಂಗತ್ತಲ್ಲಪ್ಪ. ಏನು ಮಾಡಲಿ? ನಿಮಿ ಇದನ್ನ ಚಿಲ್ಲ ಎಲ್ಲರೂ ತೆಗೆದಿರ್ಲಿ, ಇಲ್ಲ ಅಂದ್ರೆ ಇದನ್ನ ನೋಡಿಲ್ಲ ಅಂದ್ರೆ ನಮ್ಮವ್ವ ಮುಗಿದು ಹೋತು ನನ್ನ ಕೊಂದ ಬಿಡ್ತಾಳ. ಈ ಚೀಲ ತೆಗೆದಿರ್ಲಿ. ಎಲ್ಲಿರ್ಲಿ? ಮಾವ, ಇಲ್ಲೇ ರುಬ್ಬು ಐತಿ, ಹೊರಗಿಟ್ಟು ಬಿಡ್ತಂತ. ರುಬ್ಬು ಒಳಗೆ ಮಾತ್ರ ಇದನ್ನ ಇಟ್ಟೆ. ನಾನು ಮೇಲೆ ಮುಸ್ಕ ಹಾಕೊಂಡಿಲ್ಲ ಅಲ್ಲೋ, ಇಲ್ಲ ಅಂದ್ರೆ ವಟ ಹಸ್ತದ ಮುದೋಡಿ. ನನ್ನ ನಿನ್ನ ಒಟ್ಟಿಗೆ ನೋಡಿಲ್ಲ ಅಂದ್ರೆ ಹಣಿಮಿ ಕಚಕ್ಕ ಅನ್ನಿಸ್ತಾಳ ನಮ್ಮವ್ವ. ಹೌದು, ನಾನು ಮೇಲೆ ಮುಸ್ಕಾಕೊಂಡಿಲ್ಲ, ಏನು ಮಾಡಲಿ? ಮಾವ, ಅಲ್ಲಿಗ ಹಿತ್ಲು ಬಂದಾಗ ದಕ್ಕಿಸ್ಕೊ. ಆಕೆ ಹೋಗಿಂದ ಹೊಳೆ ಬರಕತ್ತಿ, ಹೋಗು. ನನಗೆ ಯಾಕ ಇವ ಬಂದಂಗಾತಲ್ಲ, ಸಾಂಗ್ ಬಂದಂಗಾತವ, ಅದಕ್ಕೆ ಬಂದೆ. ಬಂದನ ಮತ್ತೆ ನನಗೆ ನೋಡ್ದಂಗ ಅನಿಸ್ತಲ್ಲ. ನೀನ ಯಾಕ ನೋಡ್ದಂಗದಿ? ಇಲ್ಲ, ಬಂದಿಲ್ಲ. ಇದೇನ್ಲಿ ಮಿರ್ಚಿ ಬಜ್ಜಿ ಮತ್ತ ಪುರಿ ವಾಸನೆ ಬರಾಕತ್ತತಿ. ಓಯ್, ಇದ್ರ ಬಕ್ವಾ ಹೊಡಿಲಿ. ಇದ್ರ ಮೂಗು ಎಂತಾಗಿರ್ಬೇಕು ಯವ್ವ? ಎಟ್ರ ಚುರುಕಿರ್ಬೇಕು. ಸಿಐಡಿ ನಾಯಿ
ಕರಿಯಾಕತ್ತತಿ. ನಮ್ಮ ಮನೆಗೆ ಬರಾಕತ್ತತ್ಲೆ. ಆಟ ಎತ್ತಿ ರಾಮಕ್ಕ ಮಾಡಿರ್ಬೇಕಾ? ನಮ್ಮ ಎಲ್ಲಿಂದ ಬರ್ತತ್ ನಿಂಗ? ಆಕೆ ಮನೆಗಿನ ವಾಸನೆ ಬರಾಕತ್ತಿರ್ಬೇಕಾ? ಅಯ್ಯೋ ಶಿವನ, ನಮ್ಮವ್ನ ಮೂಗು ಎಂತಾದ್ರ ಇರ್ಬೇಕು. ಅಲ್ಲಿ ತಗೊಂಡು ಬಂದವನು ನನ್ನ ಯಾವ ನೋಡಿದ್ದಾಳ ನಮ್ಮವ್ವ. ಹಿಂಗ ಅಂತಂದ್ರೆ ನನಗೆ ಮಕ್ಕಳನ್ನೂ ಆಗಂಗಿಲ್ಲ, ಮರಿನೂ ಆಗಂಗಿಲ್ಲ, ಸಾಯಿ ಮಟ್ಟ ಸನ್ಯಾಸಾಗಿ ಹಿಂಗ ಸಾಯ್ತೀನಿ ನಾನು. ಹಂಗಂತೆ ಆದ್ರೆ ನಮ್ಮ ಮನೆಗೆ ವಾಸನೆ ಬಂದಂಗೆ ಆಗುತ್ತಲ್ಲ. ಇಲ್ಲ ಎತ್ತಿ ಲಗುನ ಹೋಗ ದೌಳಾಕಿ. ಬಡ ಬಡ ಹೋಗಿ ನಾಷ್ಟ ಮಾಡು. ಮತ್ತೆ ಖಾಲಿ ಆತಂದ್ರ ಜೋಳ ಚುಮರಿ ತಿಂದು ಬರ್ತೀಯನ? ಜೋಳ ಚುಮರಿ ತಿಂದ್ರೆ ಎತ್ತಿ ಹಟ್ಟಿ ಗ್ಯಾಸ್ ಹಿಡಿತತಿ. ಗ್ಯಾಸ್ ಹಿಡಿತಂದ್ರ ನೋಡಿಲಿ ಮತ್ತ ತೊಂದ್ರೆ ಆಗುತ್ತೆ. ಎತ್ತಿ ರಾತ್ರಿ ಊಟ ಮಾಡಕ್ಕಾಗಂಗಿಲ್ಲ. ಲಗುನ ಹೋಗು. ಹೌದಲ್ಲ, ನೀವು ಉಳಿದು ಬರೋಬ್ಬರಿ ಐತಿ. ಹೋಗಿರ್ತಡಿವಾ. ಐ ಹಂಗ ಒಂದು ಪ್ಲಾಸ್ಟಿಕ್ ಹಾಳಿ ಕೊಡಿ ಇಲ್ಲಿ. ಅದೇ ಕೈ ಎತ್ತಿ. ಅವು ಚುಮರಿ ಒಂದು ದಿವಸ ಹಾಕಿಸ್ಕೊಂಬರ್ತೀನಿ. ಸಂಜೆ ಮುಂದೆ ಬ್ಯಾಡ್ಸಕ್ ಬರ್ತೈತ. ಒಂದು ದಿವಸ ತೊಗೊಂಬರ್ತೀನಿ ತಡಿ. ಆಟ ಐತಿ ಹಿಂಗತಿ ಮಾಡಿನ ನಮ್ಮ ಅತ್ತಿ ಕಳಿಸಿರೋದು. ಅಂದಲ್ಲಿ ಚಕ್ರ ಬಡ್ಡಿ ಇದು ಮಾಡ್ತಾ ಊರು ತುಂಬಾ ಸಾಲ ಕೊಟ್ಟ. ಪ್ಲಾಸ್ಟಿಕ್ ಹಾಳಿ ಎಲ್ಲಿದಾವಲ್ಲಿ? ಎತ್ತಿ ಅಂದೆ ಕಪಾಟಿ ನೀನ್ ತುರ್ಕಿ ನೋಡು, ತಗೊಂಡ್ ಹೋಗು. ಎತ್ತಿ ಸಣ್ಣ ಚೀಲ ತಗೊಂಡ್ ಹೋಗ್ಬೇಡ, ದೊಡ್ಡ ಚೀಲನ ತಗೊಂಡ್ ಹೋಗು. ಒಂದಿಷ್ಟು ಬೇಯಿಸಕ ಹಾಕೊಂಬ. ಒಂದ್ 2 ದಿನ ತಿನ್ನಕಾಕತಿ. ನೋಡ ಈಗ ನನ್ನ ದಾರಿ ಬರಕತ್ ನೋಡ್ಲಿ ನಿಮಿ. ನನ್ನ ಸಸಿ ಆಗಕ್ಕೆ ನೀ ಲಾಯ್ಕದಿ. ಏನು ಮಾಡೋದು, ನಿಮ್ಮ ಒಟ್ಟು ರೊಕ್ಕ ಕೊಟ್ಟಿದ್ರೆ ಬೇಸಿತ್ತು. ಇರ್ಲಿ ಅದನ್ನು ಬಾಳೆ ಮಾಡಕ್ಕೆ ಸ್ಯಾನಿಕಿದಿ. ಹಿಡಿತಿಂದ ಬಾಳೆ ಮಾಡ್ತಿ. ಆತೆತ್ತಿ ಲಗುನ ಹೋಗ. ಎತ್ತಿ ಬರೋ ಮುಂದಾಗ ಒಂದ್ 2 ಬಾಳೆನ ತಗೊಂಬ. ಚುಮರಿ ಉಪ್ಪಿಟ್ಟು ಹಾಕಿ ಕೊಟ್ಟಿರ್ತಾರ, ಬಾಳೆನೂ ಕೊಟ್ಟಿರ್ತಾರ, ಇಟ್ಕೊಂಬ. ಹೌದಲ್ಲ, ಹಂಗ ಮಾಡ್ತೀನಿ ತಡಿ. ಬರ್ತೀನಿ ತಗೋ. ಅದನ್ನು ಯಾಕ ವಾಸನೆ ಬರ್ತದೆ ಬಿಡಿ ಇವ. ಪುರೇ ವಾಸನೆ. ನೀ ಇಲ್ಲೇ ಪುರಿ ವಾಸನೆ ತಗೊಂಡ್ ತಕೊಂಡ್ರು ಅಲ್ಲಿ ಉಪ್ಪಿಟ್ಟು ಒಟ್ಟು ಖಾಲಿ ಆಕತ್ ನೋಡು. ಇಲ್ಲ ಹೊಕ್ಕಿನ ತಡಿವ ಯವ್ವ. ಹುಷಪ್ಪ ಹಾಲನ ಬಿರುಗಾಳ ಹೆಂಗ ಬಂತಿದ ಮುದೋಡಿ. ಇಬ್ರು ಗಂಡ ಹೆಂಡತಿ ಸಿಕ್ಕಾಕೊಂಡ್ ಬಿಡ್ತಿದ್ವಿ. ಇದ್ರ ಮೂಗರು ಎಂತಾದಿರ್ಬೇಕು ಅಯ್ಯೋ. ಇದ್ರ ಶೆಟಿಲಿ ನಾಯಿ ಮೂಗಿ ಇಟ್ಟಿದ್ರದು. ಈ ಮುದೋಡಿ ಮಕ್ಕೊಂಡಿರ್ತತಲ್ಲ, ಇದ್ರ ಮೂನ್ಯಾಗ ಇದನ್ನ ಮೇಣ ಬತ್ತಿ ಕರಗಿಸಿ ಸುರಿ ಬಿಡ್ತೀನಿ. ಅಂದ್ರ ವಾಸನೆ ಬರೋದ್ರ ಗಪ್ಪ ಹಾಕತ್ತಿದ್ರ ಮೂಗ ಗಪ್ಪ ಹಾಕತಿ. ಇದ್ರ ದುರ್ಗ ತಿಂಡಿ ಹುಷಪ್ಪ, ಇವತ್ತೇನಾರ ನಮ್ಮವ್ನ ನೋಡಿಲ್ಲ ಅಂದ್ರೆ ಮುಗಿದು ಹೋಗಿತ್ಲೆ ನಿಮಗೆ ನನ್ನ ಕತಿ. ಆದ್ರೆ ಬೇರೆ ನಿನಗಂತೇಳಿ ಮಿರ್ಚಿ ಬಜ್ಜಿ ಮತ್ತು ಪುರಿ ತಂದಿಲ್ಲ. ಆ ಚೀಲ ಏನಾರು ನೋಡಿದ್ಲ ಮುಗಿದು ಹೋಗಿತ್ತು. ಬದುಕೊನ್ಯಪ್ಪ. ಅಲ್ಲೇ ಮಾಮ ಎಷ್ಟು ದಿನ ಅಂತೇಳಿ ಕಟ್ಕೊಂಡಿರೋ ಹೆಂಡತಿನ ತುಡುಗಿಲ್ಲ ನೋಡ್ತಿ. ಇನ್ನು ಎಷ್ಟು ದಿನ ಇದು ಪರದಾಡೋದು? ಏನು ಮಾಡಲಿ, ನಮ್ಮವ್ನ ಕಂಡ್ರೆ ಹೆದರಿ ಕೊಡ್ತತ್ ನನಗೆ. ಆಕೆ ಇಲ್ಲಿ ಏಸಂಗ ಅಂದ್ರೆ ನನಗೆ ತೆರಿಗೆ ತೊಗೊಂಡ ಬಂದ್ಬಿಡ್ತತಿ. ಅಯ್ಯ ಹಿಂಗತಿ ಆದ್ರೆ ಮುಗಿದು ಹೊತ್ತು ತಗೋ. ನಾವಿಬ್ರು ಬಾಳೆ ಮಾಡ್ದಂಗ ನಮ್ಮ ಮಕ್ಕ ಆದಂಗ. ನೀ ಧೈರ್ಯದಿಂದ ಇರು ಮಾವ. ಇಲ್ಲ ಅಂದ್ರೆ ನಾನು ನೀನು ಪಂಡ್ರಾಪುರಕ್ಕೆ ಸಂತ ತುಕಾರಾಮನ್ನ ನೋಡಕ್ ಹೋಗ್ಬೇಕಾಗತ್ತ. ಮಾಲಿ ಹಾಕೊಂಡು ನಾ ಹೇಳ್ತೀನಿ ನೋಡು ಮಾವ. ರಾಮ ಕೃಷ್ಣ ಹರಿ ಅನ್ನೋದಾಕತ್ ನೋಡು. ಹಿಂದಿಂದ ನೀನು ಕಾಲ್ ಸುಡ್ತಾವ ನೋಡ್ರಿ ಅನ್ನೋದಾಕತಿ ಮಾವ. ಯಾಕಂದ್ರೆ ನಮ್ಮ ಅತ್ತಿ ಕಾಲ ಚಪ್ಪಲ್ ಸತಕರ ಕೊಟ್ಟಿರಂಗಿಲ್ಲ. ಹಂಗತಿ ಯಾಕತಿ ಅದಕ್ಕೆ ಒಂದಿಟ್ಟು ಧೈರ್ಯ ಧೈರ್ಯ ಹಾಕಿನಿ ಧೈರ್ಯ ಹಾಕಿನಿ.